ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಂಡ್ ವೆಲ್ಕಮ್ ಟು ಮೈ ಚಾನಲ್. ಇದು ಮಿನಿ ವ್ಲಾಗ್ ಆಗುತ್ತೆ. ಸೊ ನಾನು ನಿಮ್ಮೊಂದಿಗೆ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೋಬೇಕು. ಅದೊಂದು ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಕೂಡ ಹೌದು. ಇವತ್ತು ಸೋಮವಾರ, ಅದಕ್ಕೆ ನಾನು ಇವತ್ತು ಮಾರ್ನಿಂಗ್ ನಾನು ನಾಷ್ಟ ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ದೆ. ಅದಕ್ಕೆ ನೈಟ್ ನಾನು ಇಲ್ಲಿ ಉಪವಾಸ ಮಾಡ್ತಾ ಇದ್ದೇನೆ. ಆತರ ಕೂಡ ಹಾಯ್ ಮಾಡ್ತಿದ್ದಾನೆ. ಆತರ ಕೂಡ ತುಂಬಾ ಅಂದ್ರೆ ತುಂಬಾ ಬೋರ್ ಆಗಿದ್ದಾನೆ. ಅವ್ರ ತಂದೆ ಇವತ್ತು ತುಂಬಾ ಲೇಟ್ ಬರ್ತಾ ಇದ್ದಾರೆ ಡ್ಯೂಟಿದಿಂದ. ಅದಕ್ಕೆ ಇವತ್ತು ಅವನು ತುಂಬಾ ಬೋರ್ ಆಗಿದ್ದ. ಸೊ ಅದಕ್ಕೆ ಅವನಿಗೂ ಇಲ್ಲ, ನನಗ ಕೂಡ ಬೋರ್ ಆಗಿದೆ. ಇರೋದು ಇಬ್ರೇ ಮನೆಗೆ. ಸೊ ಅವ್ರು ಬಂದ್ರೆ ತುಂಬಾ ಫ್ರೆಶ್ ಆಗ್ತೀವಿ. ಇನ್ನ ಸ್ವಲ್ಪ ಆಟ ಆಡ್ತಾರೆ ಅವ್ರ ಜೊತೆ, ಸ್ವಲ್ಪ ಮಾತಾಡ್ಕೊಂಡು ಹಿಂಗೆ ವಾಕ್ ಮಾಡ್ಕೊಂಡು ಹೊರಗಡೆ ನಾವು ಕುಂದಿರ್ತೀವಿ. ನಡ್ರಿ ಇವಾಗ ಚಹಾ ಕಾಸೋಣ. ಆಲ್ರೆಡಿ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗಿದೆ, 7:30 ಆಗಿದೆ. ನಾವು ಅಷ್ಟು ಲೇಟ್ ಚಹಾ ಕೊಡಂಗಿಲ್ಲ. ಸೊ ಇವ್ರ ಪಪ್ಪ ಅಂದ್ರು ಬರ್ತೀನಿ ಅಂತ. ಆಮೇಲೆ ಸ್ವಲ್ಪ ಕೆಲ್ಸ ಬಂತು, ಲೇಟ್ ಆಗುತ್ತೆ ಅಂತಂದ್ರು. ಅದಕ್ಕೆ ನಾವು ಇಬ್ರು ಪಟ ಪಟ ಹೋಗಿ ನನಗೆ ಚಹಾ ಮತ್ತೆ ಅವನಿಗೆ ಹಾಲು ಕಾಯಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ರೆಸಿಪಿ ಹೇಳ್ತಾ ಇದ್ದೀನಿ. ಅದು ಏನಂದ್ರೆ ಟೈಟಲ್ ನೋಡಿ ಗೊತ್ತಿರ್ಬೋದು. ನಮ್ ಕಡೆ ಅಂತೂ ಚುರುಮುರಿ ಸುಸ್ಲಾತಾರೆ, ನಮ್ ಬಿಜಾಪುರ ಸ್ಟೈಲ್ ನಾಗೆ. ಸೊ ನಿಮ್ ಕಡೆ ಏನಂತಾರೆ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಎಂಡ್ ತಕ ನೋಡ್ರಿ. ರೆಸಿಪಿ ಕೂಡ ಚೆನ್ನಾಗೇ ಇದೆ. ಎಂಡ್ ತಕ ನೋಡಿದ್ರೇನು ಗೊತ್ತಿರುತ್ತೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ರೆಸಿಪಿ ನೋಡ್ಕೊಂಡು ಮಾಡಿದ್ರೆ ಡೆಫಿನೆಟ್ಲಿ ತುಂಬಾ ಟೇಸ್ಟಿ ಫುಡ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಮನೆ ಒಳಗೆ ಮಾಡ್ಕೊಂಡು ತಿನ್ರಿ ಹೆಂಗ್. ಆಮೇಲೆ ನಾನು ಕಮೆಂಟ್ ಕೂಡ ಮಾಡ್ರಿ. ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ರಿ. ಅಂಡ್ ಈ ವಿಡಿಯೋಗೆ ತುಂಬಾ ಅಂದ್ರೆ ತುಂಬಾ ಯೂಟ್ಯೂಬ್ ಚಾನೆಲ್ಗೆ ತುಂಬಾ ಸಪೋರ್ಟ್ ಬೇಕು. ಸೊ ಅದಕ್ಕೆ ಕೂಡ ತುಂಬಾ ಅಂದ್ರೆ ತುಂಬಾ ವ್ಯೂಸ್ ಕೂಡ ತುಂಬಾ ಕಡಿಮೆ ಬರ್ತಾ ಇದೆ. ಶೇರ್ ಮಾಡ್ರಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಇಬ್ರಂದು ನಂದು ಚಹಾ ಮತ್ತೆ ಅವಂದು ಮಿಲ್ಕ್ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಕುಡಿದು ಆಯ್ತು. ಸೊ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ 2 ಟೊಮೆಟೊ ಮತ್ತೆ 2 ಆನಿಯನ್ ತಗೋತಾ ಇದ್ದೇನೆ. ಮತ್ತೆ ನಿಮ್ ಕಡೆ ಎಷ್ಟು ಖಾರ ತಿಂತಾರೆ ಮನೆಗೆ ಅಷ್ಟೇ ಮೆಣಸಿನಕಾಯಿ ಬಳಸ್ರಿ. ಇಲ್ಲಿ ನಮ್ ಕಡೆ ನಾವು ಎಷ್ಟು ತಿಂತೀವಿ ಅಂತ ನಾ ಇಲ್ಲಿ ತಗೋತೇನೆ. 8 ತಗೊಂತಾ ಇದ್ದೀನಿ. 8, 5, 6, 7 ಇರ್ಬೋದು. ಎಣಸಿಲ್ಲ ನಾನು. ಸೊ ಅದಕ್ಕೆ ಅಂದಾಜ್ನಾಗೆ ತಗೋತಾ ಇದ್ದೇನೆ. ಯಾಕಂದ್ರೆ ನಮ್ ಕಡೆ ಖಾರ ಮೆಣಸಿನಕಾಯಿ ಸಿಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು 8 ತಗೊಂಡಿದ್ದೀನಿ ನಾನು ಇಲ್ಲಿ ಮೆಣಸಿನಕಾಯಿ. ಸೊ ಎಲ್ಲ ಪಟ ಪಟ ಹೋಳಿ ರೆಡಿ ಮಾಡಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಸಣ್ಣಗೆ ಹೋಳಿದ್ದೇನೆ, ಅಂದ್ರೆ ಎಣ್ಣೆಗೆ ತುಂಬಾ ಚೆನ್ನಾಗಿ ಇದು ಆಗ್ಬಿಡುತ್ತೆ, ಫ್ರೈ ಆಗ್ಬಿಡುತ್ತೆ. ಅದು ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗ್ಬಿಡುತ್ತೆ. ಟೊಮೊಟೊ ಫುಲ್ ನೀವು ಇದು ಆಗ ಮಟ್ಟ ಎಣ್ಣೆಗೆ ಬಿಡ್ರಿ. ಇಲ್ಲಿ ಒಂದು ಬಾಳ್ಗಿ ತಗೋತಾ ಇದ್ದೇನೆ. ಬಾಳ್ಗಿ ತಗೊಂಡು ಈ ಒಗ್ಗರಣೆ ಮಾಡೋಣ ನಡ್ರಿ. ಆಲ್ರೆಡಿ ಲೇಟ್ ಆಗಿದೆ. ಆತರ ಕೂಡ ನಿದ್ದೆ ಬರ್ತಾ ಇದೆ ಅನ್ನಕತ್ತಿದ. ಸೊ ಅದಕ್ಕೆ ಅವನಿಗೆ ಹೇಳ್ತಾ ಇದ್ದೆ, ನಿಂದ್ರು ನಿನ್ಗ ಚುರುಮುರಿ ಸುಸ್ತ ಮಾಡಿ ಅವನಿಗೆ ತಿನ್ನಿಸಿ ಮನ್ಗಿಸ್ಬೇಕು. ಅದರ ನಂತರ ಅವ್ರ ಪಪ್ಪ ಬಂದ್ಮ್ಯಾಗೆ ಚಹಾ ಕುಡಿದಿ, ಅದ್ರ ನಂತರ ನಾಷ್ಟ ಮಾಡ್ಬೇಕು ನಾವು. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಆಯಿಲ್ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಅಷ್ಟೇ ಎಕ್ಸ್ಟ್ರಾ ಹಾಕ್ರಿ, ಅಂದ್ರೆ ಚೆನ್ನಾಗಿ ಎಣ್ಣೆಲಿ ಕುದಿತ್ತೆ. ಟೊಮೊಟೊ ಕೂಡ ಚೆನ್ನಾಗಿ ಈ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ, ಅಂದ್ರೆ ಅದು ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಎಣ್ಣೆ ಕಾವಾಗಿದೆ. ಇಲ್ಲಿ ನಾನು ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಇದ್ರಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಅದಕ್ಕೂ ಕೂಡ ಸಪೋರ್ಟ್ ಮಾಡ್ರಿ. ಇದ್ರ ಜೊತೆ ಬಜ್ಜಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್, ಅದು ಕೂಡ ರೆಸಿಪಿನ ಶೇರ್ ಮಾಡಿದ್ದೀನಿ ನಿಮಗೆ. ಸೊ ಅದು ಯಾವ್ದು ರೆಸಿಪಿ ಅಂದ್ರೆ ಬದ್ನಿಕಾಯಿ ಬಜ್ಜಿ ಅಂತ. ಅದು ಮತ್ತೆ ಚುರುಮುರು ಸುಸ ಅಂದ್ರೆ ತುಂಬಾ ಟೇಸ್ಟಿ. ಅದು ಎರಡು ಮಾಡ್ಕೊಳ್ರಿ, ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಹೌದು. ಸೊ ಇಲ್ಲಿ ನನಗಷ್ಟು ಟೈಮ್ ಇಲ್ಲ ಅಂತೆ, ನಾ ಇಲ್ಲ ಅಂತೆ, ಅದಕ್ಕೆ ನಾನು ಇಲ್ಲಿ ಚುರುಮುರಿ ಸುಸ್ಲ ಅಷ್ಟೇ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಆಯಿಲ್ ಕಾಯ್ದಿದೆ ಅಂತ ಆನಿಯನ್ ಹಾಕ್ತಾ ಇದ್ದೇನೆ. ನಿಮ್ ಕಡೆ ನೀವು ಫಸ್ಟ್ ಆನಿಯನ್ ಹಾಕ್ತೀರಾ ಏನ್ ಮೆಣಸಿಕಾಯಿ ಹಾಕ್ತೀರಾ ನಮ್ಮ ಮುಂದೆ ಕಮೆಂಟ್ ಮಾಡ್ರಿ. ನಾನು ಮೆಣಸಿಕಾಯಿ ಜಾಸ್ತಿ ಹಾಕೋಂಗಿಲ್ಲ, ಯಾಕಂದ್ರೆ ಮೆಣಸಿಕಾಯಿ ಫಸ್ಟ್ ಹಾಕೊಂಡ್ರೆ ಮೆಣಸಿಕಾಯಿ ಬೀಜ ಎಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಅದಕ್ಕೆ ಇಷ್ಟ ಆಗೋದಿಲ್ಲ ನಮ್ಗೆ. ಸೊ ಅದಕ್ಕೆ ನಾ ಸ್ವಲ್ಪ ಆನಿಯನ್ ಇದು ಆಯ್ತಂದ್ರೆ ಫ್ರೈ ಆಯ್ತಂದ್ರೆ ಆಯಿಲ್ದಾಗೆ, ಸೊ ನಾನು ಇದಕ್ಕೆ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಆನಿಯನ್ ಫುಲ್ ಇದು ಆಗ್ಬೇಕು, ಗೋಲ್ಡನ್ ಆಗ್ಬೇಕು, ಅಲ್ಲಿ ಮಟ್ಟ ನೀವು ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಮೆಣಸಿನಕಾಯಿ ಕೂಡ ನೋಡ್ಬೋದು ಜಾಸ್ತಿ ಆಗುತ್ತೆ ಅನ್ಸುತ್ತೆ, ಅದಕ್ಕೆ ನಾನು ಎಷ್ಟು ಬೇಕು ಅಷ್ಟೇ ಹಾಕೋತಾ ಇದ್ದೆ ಇಲ್ಲಿ.
ಯಾಕಂದ್ರೆ ಆತರ ಕೂಡ ಉಣ್ತಾನೆ, ನಾಷ್ಟ ತಿಂತಾನೆ. ಅದಕ್ಕೆ ನಾನು ನೋಡಿ ಒಗ್ಗರಣೆ ಮಾಡ್ತೀನಿ. ಇಬ್ರೇ ಇದ್ರೆ ನಾನು ಖಂಡಿತ ಅಷ್ಟು ಹಾಕ್ತಿದ್ದೆ, ಬಟ್ ಅವನ ಸಂಬಂಧ ನಾನು ಇಲ್ಲಿ ಸ್ವಲ್ಪ ಮೆಣಸಿನಕಾಯಿ ಇಡ್ತಾ ಇದ್ದೀನಿ. ಸೊ ಅದ್ರ ನಂತರ ಏನ್ ಹಾಕ್ಬೇಕಂದ್ರೆ ಇದು ಫಸ್ಟ್ ಎರಡು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು. ಸೊ ನೆಕ್ಸ್ಟ್ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಟೊಮೊಟೊ ಎಣ್ಣೆಯಲ್ಲಿ ಕರಗಿದ್ಮ್ಯಾಗೆ ಅದು ಗ್ರೇವಿ ಟೈಪ್ ಆಗುತ್ತೆ ಅಂಡ್ ಚೆನ್ನಾಗಿ ಹತ್ತುತ್ತೆ. ಅಂಡ್ ನೀವು ಚುರುಮುರು ಸುಸ್ಲಾ ಮಾಡಿದ್ರೆ ಯಾವಾಗ್ರೆ ಈ ಟೈಪೇ ಮಾಡ್ರಿ. ಯಾಕಂದ್ರೆ ಅವಾಗೆ ಅದು ಗ್ರೇವಿ ಚುರುಮುರು ಸುಸ್ಲಾಕ್ಕೆ ಹಿಂಗ ಗ್ರೇವಿ ಇದ್ದರೆ ಚಂದ. ಇದು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಸೊ ಇಲ್ಲಿ ನನಗೆ ಸ್ವಲ್ಪ ಬೇಗ ಆಗ್ಬೇಕಂತಂದ್ರೆ ಏನ್ ಮಾಡ್ಬೇಕಂದ್ರೆ ಎಲ್ಲರ ಮನೆಗೂ ಗೊತ್ತಿರ್ಬೋದು, ಟಿಪ್ಸ್ ಕೊಡ್ತಾ ಇದ್ದೇನೆ. ಸೊ ಏನಂದ್ರೆ ಉಪ್ಪು ಹಾಕಬೇಕು, ಚೆನ್ನಾಗಿ ಲಘು ಇದು ಆಗ್ಬಿಡುತ್ತೆ, ಗೋಲ್ಡನ್ ಕೂಡ ಆಗುತ್ತೆ, ಟೊಮೊಟೊ ಕೂಡ ಫ್ರೈ ಆಗ್ಬಿಡುತ್ತೆ ಎಣ್ಣೆ ಒಳಗೆ, ಮತ್ತೆ ಕರಗುತ್ತೆ ಕೂಡ ಟೊಮೊಟೊ. ಸೊ ಈ ಪ್ರಕಾರ ಹಾಕೊಂಡು ನಾ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದರ ನಂತರ ಈ ಒಗ್ಗರಣೆಗೆ ಹಾಕ್ಬೇಕಂದ್ರೆ ಒಂದು ಚೆನ್ನಾಗಿ ಉಪ್ಪು ಹಾಕ್ಬೇಕು. ಅದರ ನಂತರ ಅರಿಶಿನ ಪುಡಿ ಹಾಕ್ಬೇಕು. ಅರಿಶಿನ ಪುಡಿ ಎದಕ್ಕಂದ್ರೆ ಕಲರ್ ಬರೋದಕ್ಕೂ ಹೌದು, ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಉಪ್ಪು ನೋಡಿ ಹಾಕ್ರಿ, ಯಾಕಂದ್ರೆ ಒಗ್ಗರಣೆಗೆ ಉಪ್ಪು ಸ್ವಲ್ಪ ಜಾಸ್ತಿ ಬೇಕು. ನಾವು ಕಲಸಿದಾದ್ಮೇಲೆ ಉಪ್ಪು ಕಮ್ಮಿ ಬಿದ್ರೆ ಅದು ಟೇಸ್ಟ್ ಬರಂಗಿಲ್ಲ. ಸೊ ಅದಕ್ಕೆ ಇಲ್ಲಿ ನಾನು ನೋಡ್ಕೊಂಡು ಉಪ್ಪು ಹಾಕ್ತಾ ಇದ್ದೀನಿ. ಸೊ ನಿಮ್ಗ ಅಷ್ಟು ಅಂದಾಜ್ ಇರ್ಲಿಲ್ಲ ಅಂದ್ರೆ ನೀವು ಸ್ವಲ್ಪ ಚುರುಮುರಿ ತಗೊಂಡು ಕಲಿಸಿ ನೋಡ್ರಿ ಟೇಸ್ಟ್. ಅದ್ರ ನಂತರ ಕಮ್ಮಿ ಆದ್ರೆ ಒಗ್ಗರಣೆದಾಗ ಹಾಕಿ ಸ್ವಲ್ಪ ಗ್ಯಾಸ್ ಚಾಲೂ ಮಾಡಿ ನೀವು ಹಾಕಬಹುದು. ಸೊ ಇಲ್ಲಿ ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿ ಹಾಕಿ ನೋಡ್ಬೋದು, ಟೊಮೊಟೊ ತುಂಬಾ ಎಣ್ಣೆಗೆ ಇದು ಆಗ್ಬಿಟ್ಟವೆ, ಅವು ಕರಗಿದ್ದಾವೆ. ಈ ತರ ಆಗ್ಬೇಕು. ಅತಿ ತೀರಾ ನೀರ್ ಹಾಕಕ್ ಹೋಗ್ಬೇಡ್ರಿ, ಜಾಸ್ತಿ ನೀರ್ ಹಾಕಿದ್ರೆ ಅದು ಅಳಕಾಗ್ಬಿಡುತ್ತೆ. ಅಳಕಾದ್ರೆ ಚೆನ್ನಾಗಿ ಹತ್ತಂಗಿಲ್ಲ ಗ್ರೇವಿ. ಅತಿ ಅಳಕ್ಕೂ ಮಾಡ್ಬೇಡ್ರಿ, ಅತಿ ಗಟ್ಟಿನೂ ಮಾಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಚುರುಮುರಿ ನೀರಾಗೆ ಚೆನ್ನಾಗಿ ತೋಯಿಸ್ಕೊತಾ ಇದ್ದೇನೆ. ಅತಿ ಕೂಡ ನೀರಾಗೆ ಜಾಸ್ತಿ ಬಿಟ್ರೆ ಅವು ಚುರುಮುರಿ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಿ ಅವು ಇದು ಆಗ್ಬಿಡುತ್ತೆ, ಸ್ವಲ್ಪ ಮಿಜ್ಜೆ ಆಗ್ಬಿಡುತ್ತೆ, ಅವು ಚೆನ್ನಾಗಿ ಹತ್ತಂಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಅಷ್ಟೇ ಬಿಡ್ರಿ, ಅಂದ್ರೆ ಸಾಫ್ಟ್ ಆಗ್ಬೇಕಂದ್ರೆ ಸ್ವಲ್ಪ ಬಿಡ್ರಿ. ಸಣ್ಣ ಮಕ್ಕಳಿಗೆ ಚುರುಮುರಿ ಕಲಿಸ್ತಾ ಇದ್ರೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಬಿಡ್ರಿ. ಅಂದ್ರೆ ಯಾಕಂದ್ರೆ ಇವು ಒಗ್ಗರಣೆ ಹಾಕದ್ಮ್ಯಾಗ ಸ್ವಲ್ಪ ಉದುರ್ ಆಗುತ್ತಿಲ್ಲ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ನೀರಾಗ ಬಿಡ್ರಿ. ಮಕ್ಕಳಿಗೆ ಕಲಿಸುವಾಗ ಜಾಸ್ತಿ ನೀರಾಗ ಬಿಟ್ರೇನೆ ಅವು ಸ್ವಲ್ಪ ಸ್ಮೂತ್ ಆಗಿ ತಿನ್ನಕ್ ಇಷ್ಟ ಪಡೋದು ಮಕ್ಕಳು. ಸೊ ನಮಗ್ ದೊಡ್ಡವ್ರಿಗಾದ್ರೆ ನಡೀತಾವೆ, ಸ್ವಲ್ಪ ನಾವು ನೀರಾಗೆ ಹಾಕಿ ತೆಗಿದ್ರೆ. ಇಲ್ಲಿ ನಾನು ಹಾಕಿ ನೀರಾಗೆ ಹಿಂಗಿಂಗ್ ಹಾಕಿ ಇಡ್ತಾ ಇದ್ದೇನೆ. ಸೊ ಇಲ್ಲಿ ಇಬ್ರಿಗೆ ಎಷ್ಟು ಆಗ್ಬೇಕು ಅಷ್ಟು ನಾನು ಇಲ್ಲಿ ಹಾಕೋತಾ ಇದ್ದೀನಿ ಚುರುಮುರಿ. ಅದರ ನಂತರ ಸ್ಟೆಪ್ ಏನಂತ ಎಲ್ಲರಿಗೂ ಗೊತ್ತಿರ್ಬೋದು, ಬಟ್ ಇದು ನಾನು ತೋರಿಸ್ತಾ ಇರೋ ರೆಸಿಪಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗುತ್ತೆ. ಒಂದ್ಸರಿ ನೀವು ಮಾಡ್ಕೊಂಡು ನೋಡ್ರಿ. ಸೊ ಇಲ್ಲಿ ಒಗ್ಗರಣೆ ಕೂಡ ರೆಡಿ ಆಗಿದೆ, ಮ್ಯಾಗಿಂದ ಚುರುಮುರಿ ಕೂಡ ತೋಯಿಸಿ ಅದನ್ನು ಕೂಡ ರೆಡಿ ಆಗಿದೆ. ಇದು ಒಳಗೆ ಎಷ್ಟು ಹತ್ತುತ್ತೆ ಅಷ್ಟು ನಾನು ಫಸ್ಟ್ ಒಗ್ಗರಣೆ ಹಾಕ್ತಾ ಇದ್ದೇನೆ, ಯಾಕಂದ್ರೆ ಒಗ್ಗರಣೆ ಖಾರ ಆಗಿದೆ, ಅದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಅದರ ನಂತರ ಕರೆಕ್ಟ್ ರುಚಿ ಎಲ್ಲ ಕರೆಕ್ಟ್ ಇದ್ರೆ ಇನ್ನ ಸ್ವಲ್ಪ ಹಾಕೋತೀನಿ. ಕರೆಕ್ಟ್ ಇರ್ಲಿಲ್ಲ ಅಂದ್ರೆ ನಾ ಸ್ವಲ್ಪ ಜಾಸ್ತಿ ಹಾಕೋತೀನಿ ಒಗ್ಗರಣೆ. ಇದು ಕರೆಕ್ಟ್ ಆಗುತ್ತೆ ಅನ್ಸುತ್ತೆ, ನೋಡೋಣ ಬನ್ನಿ ಕಲಸಾದ್ಮೇಲೆ. ನೋಡ್ಬೋದು ನನ್ ಕೈ ಎಲ್ಲ ತುಂಬಾ ಗ್ರೇವಿ ಆಗಿದೆ. ಚಮಚಲ್ಲೇ ಕಲ್ಸಕ್ ಹೋಗ್ಬೇಡ್ರಿ, ಕೈಲೇನೆ ಕಲಸ್ರಿ. ಸೊ ನಮ್ಮ ಮಮ್ಮಿ ಮತ್ತೆ ನಮ್ಮ ಅಜ್ಜಿ ಕೂಡ ಹಿಂಗೆ ಕಲಿಸ್ಕೊಡ್ತಾ ಇದ್ರು. ಸ್ಪೂನ್ ನಾವು ಬಳಸ್ತಾ ಇದ್ದೀವಿ, ಈಚಿದ ಕಾಲ್ನಾಗೆ ಸ್ಪೂನ್ ಜಾಸ್ತಿ ಬಳಸೋದಾಗಿದೆ. ಕೈಲೇನೆ ಕಲಸಿದ್ರೆ ರುಚಿ ಬೇರೆ, ಮತ್ತೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಒಗ್ಗರಣೆ ಮತ್ತೆ ಆಯಿಲಿ ಚೆನ್ನಾಗಾಗುತ್ತೆ. ಇಲ್ಕಿನ ಚಮಚಲ್ಲೇ ಕಲಸಿದ್ರೆ ಏನ್ ಸಮಸ್ಯೆ ಆಗಿದೆ ಅಂದ್ರೆ ಒಂದ್ ಕಡೆ ಚುರುಮುರಿ ಕಲ್ಸಕ್ಕೆ ಹೋಗಿದ್ರೆ ಒಂದ್ ಕಡೆ ಉಳಿತಾವೆ, ವೈಟ್ ಇರ್ತವೆ. ಸೊ ಅದಕ್ಕೆ ನಾವು ಇಲ್ಲಿ ಕೈಯಿಂದಾಗೆ ಬಳಸಿದ್ರೆ ಚೆನ್ನಾಗಿ ನಾವು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೋದು. ಈ ತರ ಕಲರ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟ್ ಮಾಡಿ ಕೂಡ ತೋರಿಸ್ತೇನೆ ಹೆಂಗಿತ್ತಂತ. ಅದ್ರ ನಂತರ ಇಲ್ಲಿ ನಾನು ಪುಟಾಣಿ ಹಿಟ್ಟು ಹಾಕ್ತಾ ಇದ್ದೇನೆ.
ಸೊ ಇದು ತುಂಬಾ ಅಂದ್ರೆ ತುಂಬಾ ಮುಖ್ಯ ಯಾಕಂದ್ರೆ ನಾಷ್ಟದಾಗೆ ಚುರುಮುರು ಸುಸ್ಲ ಮಾಡ್ಕೋಬೇಕಂದ್ರೆ ಡೆಫಿನೆಟ್ಲಿ ನೀವು ಫುಟಾಣಿ ಹಿಟ್ಟು ಹಾಕೋರಿ. ಫುಟಾಣಿ ಹಿಟ್ಟು ಹಾಕಿದ್ಮೇಲೆ ಇಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಜಾಸ್ತಿ ಖಾರ ಆಗಿದ್ರೆ ನೀವು ಫುಟಾಣಿ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಅಂದ್ರೆ ಸ್ವಲ್ಪ ಬ್ಯಾಲೆನ್ಸ್ನಾಗ ಬರುತ್ತೆ. ಸೊ ಈ ಪ್ರಕಾರ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಹೊರಗಡೆ ನಾವು ಹೆಂಗ್ ತಿಂತೀವಿ ಆಯಿಲಿ ಟೈಪ್ ಆ ಪ್ರಕಾರನೇ ಇದೆ. ಸೊ ನೋಡ್ಬೋದು. ಸೊ ಅದನ್ನ ತಿಂದು ಕೂಡ ತೋರಿಸ್ತಾ ಇದ್ದೀನಿ ನಿಮಗ. ವಾವ್, ವೆರಿ ಟೇಸ್ಟಿ ಆಗಿದೆ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಇಲ್ಲ, ನಾನು ತುಂಬಾ ಸರಿ ಮಾಡಿದೆ. ಬಟ್ ಈ ಸರಿ ಮಾಡಿದ್ದು ತುಂಬಾ ತುಂಬಾ ಟೇಸ್ಟ್ ನನಗ ಜಾಸ್ತಿ ಇಷ್ಟ ಆಯ್ತು. ಸೊ ಈ ಪ್ರಕಾರ ಈ ಚುರುಮುರಿ ಸುಸ್ಲಾ ಇಷ್ಟ ಆದ್ರೆ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಮಾಡ್ರಿ ಅಂತ ಅನ್ಕೋತೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಂಡ್ ತಕ ನೋಡ್ರಿ. ಅಂಡ್ ಥ್ಯಾಂಕ್